ಅಂತರಗಳಿಂದ ಕಾಡನ್ನೇ ನಂಬಿ ಮಣ್ಣನ್ನೇ ಹೊದ್ದು ಬದುಕುತ್ತಿರುವ ಅರಣ್ಯವಾಸಿಗಳ ಬದುಕು ಈಗ ಅತಂತ್ರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ತಾಂತ್ರಿಕ ಕಾರಣದಿಂದ ತಿರಸ್ಕೃತಗೊಂಡ ಅರ್ಜಿಗಳಿಂದ ಅರಣ್ಯವಾಸಿಗಳಲ್ಲಿ ಹೊಸ ಆತಂಕ ಶುರುವಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರಣ್ಯ ಅಂಚಿನ ನಿವಾಸಿಗಳ ದಶಕಗಳ ಹೋರಾಟ. ಹಕ್ಕುಪತ್ರವಿಲ್ಲದೆ ಆತಂಕದಲ್ಲಿ ಕುಟುಂಬಗಳು. ಅರಣ್ಯದ ಅಂಚಿನಲ್ಲಿರುವ ಸಣ್ಣ ಮನೆಗಳು, ಚಿಕ್ಕ ಕೃಷಿ ಭೂಮಿ, ಹಳೆಯ ಅರ್ಜಿ ಹಿಡಿದು ಕುಳಿತಿರುವ ನಿವಾಸಿಗಳು. ಇದು ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇವರು ಕಾಡಿನ ಮಕ್ಕಳು. ತಲೆತಲಾಂತರಗಳಿಂದ ಅರಣ್ಯದ ಅಂಚಿನಲ್ಲೇ ಬದುಕು ಕಟ್ಟಿಕೊಂಡವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 80,000 ಕುಟುಂಬ ಅತಿಕ್ರಮಣದಾರರಿದ್ದಾರೆ. 1978ರೊಳಗೆ ಭೂಮಿ ಅತಿಕ್ರಮಣ ಮಾಡಿಕೊಂಡವರಿಗೆ ಹಕ್ಕುಪತ್ರ ನೀಡಲು ಅವಕಾಶವಿತ್ತು. ಆದರೆ ದಾಖಲೆಗಳ ಕೊರತೆಯಿಂದಾಗಿ ಸಾವಿರಾರು ಕುಟುಂಬಗಳಿಗೆ ಇಂದಿಗೂ ಕಾನೂನುಬದ್ಧ ಮಾಲೀಕತ್ವ ಸಿಕ್ಕಿಲ್ಲ. ಸುಮಾರು 80,000ಕ್ಕೂ ಹೆಚ್ಚಿನ ಅರಣ್ಯವಾಸಿ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸುತ್ತಿದ್ದು, ಅದರೊಳಗೆ ಸುಮಾರು 22,000ಕ್ಕಿಂತಲೂ ಮಿಗಿಲಾಗಿ ಸುಮಾರು 95ಕ್ಕೂ ಹೆಚ್ಚಿನ ಅರ್ಜಿಗಳು ತಿರಸ್ಕಾರ ಆಗಿದ್ದಾವೆ ಕಾರಣಾಂತರದಿಂದ. ಅದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಇನ್ನುಳಿದಿರ್ತಕ್ಕಂಥ ಏನು ಮರುಪರಿಶೀಲನೆಗೆ ಅವಕಾಶ ಕೊಟ್ಟಿದ್ದಾರೆ, ಅದರ ಮುಖಾಂತರ ನಾವು ಮಾಡ್ಕೊಳ್ಳೋದಕ್ಕೆ, ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಆದ್ರೆ ಒಂದು ನ್ಯೂನ್ಯತೆ ಏನಪ್ಪಾ ಅಂತಂದ್ರೆ, ಕೊಟ್ಟಿರುವ ಸಮಯ ನಾಡ್ದು ಮುಗಿತದೆ. ಸತತ ಹೋರಾಟದ ಫಲವಾಗಿ ಈಗ ಸರ್ಕಾರ ತಿರಸ್ಕೃತಗೊಂಡ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡುವುದಾಗಿ ಭರವಸೆ ನೀಡಿದೆ. ಫೆಬ್ರವರಿ 13 ಕೊನೆಯ ದಿನಾಂಕವೆಂದು ತಿಳಿಸಲಾಗಿದೆ. ಇದು ಅರಣ್ಯವಾಸಿಗಳಲ್ಲಿ ಅಲ್ಪ ನೆಮ್ಮದಿ ತಂದಿದ್ರೂ ಕಾಲಾವಕಾಶದ ವಿಚಾರದಲ್ಲಿ ದೊಡ್ಡ ಆತಂಕ ಎದುರಾಗಿದೆ. ಅಲ್ಪ ಅವಧಿಯಲ್ಲಿ ದಾಖಲೆಗಳನ್ನು ಒದಗಿಸುವುದು ಕಷ್ಟ ಸಾಧ್ಯ. ಹೀಗಾಗಿ ಕನಿಷ್ಠ 4 ತಿಂಗಳ ಕಾಲಾವಕಾಶ ನೀಡಬೇಕೆಂದು ಆಗ್ರಹ ಕೇಳಿಬಂದಿದೆ. ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ನ ಒಬ್ಬ ಮೆಂಬರ್ ಬೇಕು. ಅವರಿಲ್ಲದೆ ಅವರು ತಿರಸ್ಕೃತ ಮಾಡಿದ್ದಾರೆ. ಅದು ಕಾನೂನು ಬಾಹಿರ. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಎಸ್ಟಿ ಮೆಂಬರ್ ಒಬ್ಬರು ಬೇಕು. ಜಿಲ್ಲಾ ಪಂಚಾಯತ್ ಹಸ್ತದಲ್ಲಿಲ್ಲದೆ 6 ವರ್ಷ ಆಯಿತು. ಹಾಗಾಗಿ ಅದು ಅನಧಿಕೃತ. ಏನ್ ಮಾಡಿದ್ದಾರೆ ಕಾನೂನಿನಲ್ಲಿ ಅವರಿಗೆ ಯಾವುದೇ ಆಸ್ಪದ ಇಲ್ಲ. ಆದರೂ ಸಹ ಇವತ್ತು ಕೊಚ್ಚರೇಕರ್ ಮತ್ತು ಜಿಎಂ ಶೆಟ್ಟರು ನೇತೃತ್ವದಲ್ಲಿ ಉಸ್ತುವಾರಿ ಮಂತ್ರಿಗಳ ಮಂಕಾಳ ವೈದ್ಯರ ನೇತೃತ್ವದಲ್ಲಿ ಚೀಫ್ ಮಿನಿಸ್ಟರ್ನ ನೋಡಿ ಇವತ್ತು ಪುನರ್ ಪರಿಶೀಲನೆಗೆ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿ, ಚೀಫ್ ಸೆಕ್ರೆಟರಿ ಅವರ ಒಂದು ಕಮಿಟಿ ಮಾಡಿ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ. ಹಕ್ಕುಪತ್ರವಿಲ್ಲದ ಕಾರಣ ಸರ್ಕಾರಿ ಸೌಲಭ್ಯಗಳಿಂದಲೂ ಈ ಕುಟುಂಬಗಳು ವಂಚಿತವಾಗಿವೆ. ಒಂದೆಡೆ ಅರಣ್ಯ ಇಲಾಖೆಯ ಭಯ, ಇನ್ನೊಂದೆಡೆ ಒಕ್ಕಲೆಬ್ಬಿಸುವ ಆತಂಕ. ಸರ್ಕಾರ ಕೇವಲ ಭರವಸೆ ನೀಡಿದರೆ ಸಾಲದು, ವಾಸ್ತವ ಪರಿಸ್ಥಿತಿಯನ್ನು ಅರಿತು ರೈತರಿಗೆ ಸಲೀಸಾಗಿ ಹಕ್ಕುಪತ್ರ ಸಿಗುವಂತೆ ಸರಳೀಕೃತ ವ್ಯವಸ್ಥೆ ಮಾಡಬೇಕಿದೆ. ಒಟ್ಟಾರೆಯಾಗಿ ಕಾಡಿನ ಮಕ್ಕಳ ಬದುಕಿನ ಹೋರಾಟಕ್ಕೆ ಈಗ ತಾರ್ಕಿಕ ಅಂತ್ಯ ಸಿಗುವ ಲಕ್ಷಣ ಕಾಣುತ್ತಿದೆ. ಆದರೆ ಸರ್ಕಾರ ನೀಡುವ ಕಾಲಾವಕಾಶ ಅವರ ಪಾಲಿಗೆ ವರದಾನವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂತರಗಳಿಂದ ಕಾಡನ್ನೇ ನಂಬಿ ಮಣ್ಣನ್ನೇ ಹೊದ್ದು ಬದುಕುತ್ತಿರುವ ಅರಣ್ಯವಾಸಿಗಳ ಬದುಕು ಈಗ ಅತಂತ್ರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ತಾಂತ್ರಿಕ ಕಾರಣದಿಂದ ತಿರಸ್ಕೃತಗೊಂಡ ಅರ್ಜಿಗಳಿಂದ ಅರಣ್ಯವಾಸಿಗಳಲ್ಲಿ ಹೊಸ ಆತಂಕ ಶುರುವಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರಣ್ಯ ಅಂಚಿನ ನಿವಾಸಿಗಳ ದಶಕಗಳ ಹೋರಾಟ. ಹಕ್ಕುಪತ್ರವಿಲ್ಲದೆ ಆತಂಕದಲ್ಲಿ ಕುಟುಂಬಗಳು. ಅರಣ್ಯದ ಅಂಚಿನಲ್ಲಿರುವ ಸಣ್ಣ ಮನೆಗಳು, ಚಿಕ್ಕ ಕೃಷಿ ಭೂಮಿ, ಹಳೆಯ ಅರ್ಜಿ ಹಿಡಿದು ಕುಳಿತಿರುವ ನಿವಾಸಿಗಳು. ಇದು ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇವರು ಕಾಡಿನ ಮಕ್ಕಳು. ತಲೆತಲಾಂತರಗಳಿಂದ ಅರಣ್ಯದ ಅಂಚಿನಲ್ಲೇ ಬದುಕು ಕಟ್ಟಿಕೊಂಡವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 80,000 ಕುಟುಂಬ ಅತಿಕ್ರಮಣದಾರರಿದ್ದಾರೆ. 1978ರೊಳಗೆ ಭೂಮಿ ಅತಿಕ್ರಮಣ ಮಾಡಿಕೊಂಡವರಿಗೆ ಹಕ್ಕುಪತ್ರ ನೀಡಲು ಅವಕಾಶವಿತ್ತು. ಆದರೆ ದಾಖಲೆಗಳ ಕೊರತೆಯಿಂದಾಗಿ ಸಾವಿರಾರು ಕುಟುಂಬಗಳಿಗೆ ಇಂದಿಗೂ ಕಾನೂನುಬದ್ಧ ಮಾಲೀಕತ್ವ ಸಿಕ್ಕಿಲ್ಲ. ಸುಮಾರು 80,000ಕ್ಕೂ ಹೆಚ್ಚಿನ ಅರಣ್ಯವಾಸಿ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸುತ್ತಿದ್ದು, ಅದರೊಳಗೆ ಸುಮಾರು 22,000ಕ್ಕಿಂತಲೂ ಮಿಗಿಲಾಗಿ ಸುಮಾರು 95ಕ್ಕೂ ಹೆಚ್ಚಿನ ಅರ್ಜಿಗಳು ತಿರಸ್ಕಾರ ಆಗಿದ್ದಾವೆ ಕಾರಣಾಂತರದಿಂದ. ಅದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಇನ್ನುಳಿದಿರ್ತಕ್ಕಂಥ ಏನು ಮರುಪರಿಶೀಲನೆಗೆ ಅವಕಾಶ ಕೊಟ್ಟಿದ್ದಾರೆ, ಅದರ ಮುಖಾಂತರ ನಾವು ಮಾಡ್ಕೊಳ್ಳೋದಕ್ಕೆ, ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಆದ್ರೆ ಒಂದು ನ್ಯೂನ್ಯತೆ ಏನಪ್ಪಾ ಅಂತಂದ್ರೆ, ಕೊಟ್ಟಿರುವ ಸಮಯ ನಾಡ್ದು ಮುಗಿತದೆ.
ಸತತ ಹೋರಾಟದ ಫಲವಾಗಿ ಈಗ ಸರ್ಕಾರ ತಿರಸ್ಕೃತಗೊಂಡ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡುವುದಾಗಿ ಭರವಸೆ ನೀಡಿದೆ. ಫೆಬ್ರವರಿ 13 ಕೊನೆಯ ದಿನಾಂಕವೆಂದು ತಿಳಿಸಲಾಗಿದೆ. ಇದು ಅರಣ್ಯವಾಸಿಗಳಲ್ಲಿ ಅಲ್ಪ ನೆಮ್ಮದಿ ತಂದಿದ್ರೂ ಕಾಲಾವಕಾಶದ ವಿಚಾರದಲ್ಲಿ ದೊಡ್ಡ ಆತಂಕ ಎದುರಾಗಿದೆ. ಅಲ್ಪ ಅವಧಿಯಲ್ಲಿ ದಾಖಲೆಗಳನ್ನು ಒದಗಿಸುವುದು ಕಷ್ಟ ಸಾಧ್ಯ. ಹೀಗಾಗಿ ಕನಿಷ್ಠ 4 ತಿಂಗಳ ಕಾಲಾವಕಾಶ ನೀಡಬೇಕೆಂದು ಆಗ್ರಹ ಕೇಳಿಬಂದಿದೆ. ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ನ ಒಬ್ಬ ಮೆಂಬರ್ ಬೇಕು. ಅವರಿಲ್ಲದೆ ಅವರು ತಿರಸ್ಕೃತ ಮಾಡಿದ್ದಾರೆ. ಅದು ಕಾನೂನು ಬಾಹಿರ. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಎಷ್ಟೇ ಮೆಂಬರ್ ಒಬ್ಬರು ಬೇಕು. ಜಿಲ್ಲಾ ಪಂಚಾಯತ್ ಹಸ್ತದಲ್ಲಿಲ್ಲದೆ 6 ವರ್ಷ ಆಯಿತು. ಹಾಗಾಗಿ ಅದು ಅನಧಿಕೃತ. ಏನ್ ಮಾಡಿದ್ದಾರೆ ಕಾನೂನಿನಲ್ಲಿ ಅವರಿಗೆ ಯಾವುದೇ ಆಸ್ಪದ ಇಲ್ಲ. ಆದರೂ ಸಹ ಇವತ್ತು ಕೊಚ್ಚರೇಕರ್ ಮತ್ತು ಜಿಎಂ ಶೆಟ್ಟರು ನೇತೃತ್ವದಲ್ಲಿ ಉಸ್ತುವಾರಿ ಮಂತ್ರಿಗಳ ಮಂಕಾಳ ವೈದ್ಯರ ನೇತೃತ್ವದಲ್ಲಿ ಚೀಫ್ ಮಿನಿಸ್ಟರ್ನ ನೋಡಿ ಇವತ್ತು ಪುನರ್ ಪರಿಶೀಲನೆಗೆ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿ ಚೀಫ್ ಸೆಕ್ರೆಟರಿ ಅವರ ಒಂದು ಕಮಿಟಿ ಮಾಡಿ ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ. ಹಕ್ಕುಪತ್ರವಿಲ್ಲದ ಕಾರಣ ಸರ್ಕಾರಿ ಸೌಲಭ್ಯಗಳಿಂದಲೂ ಈ ಕುಟುಂಬಗಳು ವಂಚಿತವಾಗಿವೆ. ಒಂದೆಡೆ ಅರಣ್ಯ ಇಲಾಖೆಯ ಭಯ, ಇನ್ನೊಂದೆಡೆ ಒಕ್ಕಲೆಬ್ಬಿಸುವ ಆತಂಕ. ಸರ್ಕಾರ ಕೇವಲ ಭರವಸೆ ನೀಡಿದರೆ ಸಾಲದು, ವಾಸ್ತವ ಪರಿಸ್ಥಿತಿಯನ್ನು ಅರಿತು ರೈತರಿಗೆ ಸಲೀಸಾಗಿ ಹಕ್ಕುಪತ್ರ ಸಿಗುವಂತೆ ಸರಳೀಕೃತ ವ್ಯವಸ್ಥೆ ಮಾಡಬೇಕಿದೆ. ಒಟ್ಟಾರೆಯಾಗಿ ಕಾಡಿನ ಮಕ್ಕಳ ಬದುಕಿನ ಹೋರಾಟಕ್ಕೆ ಈಗ ತಾರ್ಕಿಕ ಅಂತ್ಯ ಸಿಗುವ ಲಕ್ಷಣ ಕಾಣುತ್ತಿದೆ. ಆದರೆ ಸರ್ಕಾರ ನೀಡುವ ಕಾಲಾವಕಾಶ ಅವರ ಪಾಲಿಗೆ ವರದಾನವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂತರಗಳಿಂದ ಕಾಡನ್ನೇ ನಂಬಿ ಮಣ್ಣನ್ನೇ ಹೊದ್ದು ಬದುಕುತ್ತಿರುವ ಅರಣ್ಯವಾಸಿಗಳ ಬದುಕು ಈಗ ಅತಂತ್ರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ತಾಂತ್ರಿಕ ಕಾರಣದಿಂದ ತಿರಸ್ಕೃತಗೊಂಡ ಅರ್ಜಿಗಳಿಂದ ಅರಣ್ಯವಾಸಿಗಳಲ್ಲಿ ಹೊಸ ಆತಂಕ ಶುರುವಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರಣ್ಯ ಅಂಚಿನ ನಿವಾಸಿಗಳ ದಶಕಗಳ ಹೋರಾಟ. ಹಕ್ಕುಪತ್ರವಿಲ್ಲದೆ ಆತಂಕದಲ್ಲಿ ಕುಟುಂಬಗಳು. ಅರಣ್ಯದ ಅಂಚಿನಲ್ಲಿರುವ ಸಣ್ಣ ಮನೆಗಳು, ಚಿಕ್ಕ ಕೃಷಿ ಭೂಮಿ, ಹಳೆಯ ಅರ್ಜಿ ಹಿಡಿದು ಕುಳಿತಿರುವ ನಿವಾಸಿಗಳು. ಇದು ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇವರು ಕಾಡಿನ ಮಕ್ಕಳು. ತಲೆತಲಾಂತರಗಳಿಂದ ಅರಣ್ಯದ ಅಂಚಿನಲ್ಲೇ ಬದುಕು ಕಟ್ಟಿಕೊಂಡವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 80,000 ಕುಟುಂಬ ಅತಿಕ್ರಮಣದಾರರಿದ್ದಾರೆ. 1978ರೊಳಗೆ ಭೂಮಿ ಅತಿಕ್ರಮಣ ಮಾಡಿಕೊಂಡವರಿಗೆ ಹಕ್ಕುಪತ್ರ ನೀಡಲು ಅವಕಾಶವಿತ್ತು. ಆದರೆ ದಾಖಲೆಗಳ ಕೊರತೆಯಿಂದಾಗಿ ಸಾವಿರಾರು ಕುಟುಂಬಗಳಿಗೆ ಇಂದಿಗೂ ಕಾನೂನುಬದ್ಧ ಮಾಲೀಕತ್ವ ಸಿಕ್ಕಿಲ್ಲ. ಸುಮಾರು 80,000ಕ್ಕೂ ಹೆಚ್ಚಿನ ಅರಣ್ಯವಾಸಿ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಿದ್ದು, ಅದರೊಳಗೆ ಸುಮಾರು 72,000ಕ್ಕಿಂತಲೂ ಮಿಗಿಲಾಗಿ ಸುಮಾರು 95ಕ್ಕೂ ಹೆಚ್ಚಿನ ಅರ್ಜಿಗಳು ತಿರಸ್ಕಾರ ಆಗಿದ್ದಾವೆ ಕಾರಣಾಂತರದಿಂದ. ಅದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಇನ್ನುಳಿದಿರ್ತಕ್ಕಂಥ ಈ ಏನು ಮರುಪರಿಶೀಲನೆಗೆ ಅವಕಾಶ ಕೊಟ್ಟಿದ್ದಾರೆ, ಅದರ ಮುಖಾಂತರ ನಾವು ಮಾಡ್ಕೊಳ್ಳೋದಕ್ಕೆ, ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಆದ್ರೆ ಒಂದು ನ್ಯೂನ್ಯತೆ ಏನಪ್ಪಾ ಅಂತಂದ್ರೆ ಕೊಟ್ಟಿರುವ ಸಮಯ ನಾಡ್ದು ಮುಗಿತದೆ. ಸತತ ಹೋರಾಟದ ಫಲವಾಗಿ ಈಗ ಸರ್ಕಾರ ತಿರಸ್ಕೃತಗೊಂಡ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡುವುದಾಗಿ ಭರವಸೆ ನೀಡಿದೆ. ಫೆಬ್ರವರಿ 13 ಕೊನೆಯ ದಿನಾಂಕವೆಂದು ತಿಳಿಸಲಾಗಿದೆ. ಇದು ಅರಣ್ಯವಾಸಿಗಳಲ್ಲಿ ಅಲ್ಪ ನೆಮ್ಮದಿ ತಂದಿದ್ರೂ ಕಾಲಾವಕಾಶದ ವಿಚಾರದಲ್ಲಿ ದೊಡ್ಡ ಆತಂಕ ಎದುರಾಗಿದೆ. ಅಲ್ಪ ಅವಧಿಯಲ್ಲಿ ದಾಖಲೆಗಳನ್ನು ಒದಗಿಸುವುದು ಕಷ್ಟ ಸಾಧ್ಯ. ಹೀಗಾಗಿ ಕನಿಷ್ಠ 4 ತಿಂಗಳ ಕಾಲಾವಕಾಶ ನೀಡಬೇಕೆಂದು ಆಗ್ರಹ ಕೇಳಿಬಂದಿದೆ. ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ನ ಒಬ್ಬ ಮೆಂಬರ್ ಬೇಕು. ಅವರಿಲ್ಲದೆ ಅವರು ತಿರಸ್ಕೃತ ಮಾಡಿದ್ದಾರೆ. ಅದು ಕಾನೂನು ಬಾಹಿರ. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಎಷ್ಟೇ ಮೆಂಬರ್ ಒಬ್ಬರು ಬೇಕು. ಜಿಲ್ಲಾ ಪಂಚಾಯತ್ ಹಸ್ತದಲ್ಲಿಲ್ಲದೆ 6 ವರ್ಷ ಆಯಿತು. ಹಾಗಾಗಿ ಅದು ಅನಧಿಕೃತ. ಏನ್ ಮಾಡಿದ್ದಾರೆ ಕಾನೂನಿನಲ್ಲಿ ಅವರಿಗೆ ಯಾವುದೇ ಆಸ್ಪದ ಇಲ್ಲ. ಆದರೂ ಸಹ ಇವತ್ತು ಕೊಚ್ಚರೇಕರ್ ಮತ್ತು ಜಿಎಂ ಶೆಟ್ಟರು ನೇತೃತ್ವದಲ್ಲಿ ಉಸ್ತುವಾರಿ ಮಂತ್ರಿಗಳ ಮಂಕಾಳ ವೈದ್ಯರ ನೇತೃತ್ವದಲ್ಲಿ ಚೀಫ್ ಮಿನಿಸ್ಟರ್ನ ನೋಡಿ ಇವತ್ತು ಪುನರ್ ಪರಿಶೀಲನೆಗೆ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿ ಚೀಫ್ ಸೆಕ್ರೆಟರಿ ಅವರ ಒಂದು ಕಮಿಟಿ ಮಾಡಿ ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ. ಹಕ್ಕುಪತ್ರವಿಲ್ಲದ ಕಾರಣ ಸರ್ಕಾರಿ ಸೌಲಭ್ಯಗಳಿಂದಲೂ ಈ ಕುಟುಂಬಗಳು ವಂಚಿತವಾಗಿವೆ. ಒಂದೆಡೆ ಅರಣ್ಯ ಇಲಾಖೆಯ ಭಯ, ಇನ್ನೊಂದೆಡೆ ಒಕ್ಕಲೆಬ್ಬಿಸುವ ಆತಂಕ. ಸರ್ಕಾರ ಕೇವಲ ಭರವಸೆ ನೀಡಿದರೆ ಸಾಲದು, ವಾಸ್ತವ ಪರಿಸ್ಥಿತಿಯನ್ನು ಅರಿತು ರೈತರಿಗೆ ಸಲೀಸಾಗಿ ಹಕ್ಕುಪತ್ರ ಸಿಗುವಂತೆ ಸರಳೀಕೃತ ವ್ಯವಸ್ಥೆ ಮಾಡಬೇಕಿದೆ. ಒಟ್ಟಾರೆಯಾಗಿ ಕಾಡಿನ ಮಕ್ಕಳ ಬದುಕಿನ ಹೋರಾಟಕ್ಕೆ ಈಗ ತಾರ್ಕಿಕ ಅಂತ್ಯ ಸಿಗುವ ಲಕ್ಷಣ ಕಾಣುತ್ತಿದೆ. ಆದರೆ ಸರ್ಕಾರ ನೀಡುವ ಕಾಲಾವಕಾಶ ಅವರ ಪಾಲಿಗೆ ವರದಾನವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.